ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಟಿವಿಕೆ ವಿಜಯ್ಗೆ ಬಿಗ್ ಶಾಕ್ ಎದುರಾಗಿದೆ. ಈಗ 3 ಪಕ್ಷಗಳು ಕೈ ಕೊಟ್ಟಿರೋದು, ಅವ್ರ ಲೆಕ್ಕಾಚಾರ ತಲೆ ಕೆಳಗಾಗಿರೋದು. ಸೊ ಏಕೈಕ ಆಪ್ಷನ್ ಈಗ NDA ಅಂತ ಉಳ್ಕೊಂಡು ಬಿಡ್ತಾ ಅಂತ ಬೆಳವಣಿಗೆ ಆಗ್ತಿದೆ. ರಾಜ್ಯಪಾಲರ ಮುಂದೆ ಹಕ್ಕು ಮಂಡನೆ ಬೆನ್ನಲ್ಲೇ 130ರಿಂದ 150 ಶಾಸಕರ ಬೆಂಬಲದೊಂದಿಗೆ ಟಿವಿಕೆ ಸರ್ಕಾರ ರಚನೆ ಅನ್ನೋ ಘೋಷಣೆಯನ್ನ ವಿಜಯ್ ಮೊಳಗಿಸಿದ್ದಾರೆ. ಏನಿದ್ರ ಅರ್ಥ? ಹಾಗಾದ್ರೆ ಅಸಲಿಗೆ ಏನಾಗಿದೆ? ಅಥವಾ ವೆಸ್ಟ್ ಬೆಂಗಾಲಲ್ಲಿ ನಾನು ರಿಸೈನೇ ಮಾಡಲ್ಲ ಅಂತ ಮಮತಾ ಬ್ಯಾನರ್ಜಿ ಘೋಷಣೆ, ರಾಜ್ಯಪಾಲರು ಏನು ಮಾಡ್ತಾರೆ? ಮೆಗಾ ಡೆವಲಪ್ಮೆಂಟ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ವಿಜಯ್ ಲೆಕ್ಕಾಚಾರ ಏನಿರೋದು? NDA ಈ AIADMK ಜೊತೆನೂ ಹೋಗೋದು ಬೇಡ, ಕಾಂಗ್ರೆಸ್ ಜೊತೆನೂ ಹೋಗೋದು ಬೇಡ ಅಂದರೆ ಆಪ್ಷನ್ ಇದ್ದಿದ್ದೇನು? ಕಾಂಗ್ರೆಸ್ ಬೇಕಾಗ್ತಿತ್ತು ಬಿಡಿ 5 ಸೀಟು. ಉಳಿದಂತೆ ಈ ಸಣ್ಣ CPM, CPI, VCK, PMK, DMK ಜೊತೆ ಇರೋರು, AIADMK ಜೊತೆ ಇರೋರು, ಇಂಥವ್ರನ್ನೆಲ್ಲ ಸಣ್ಣವ್ರು 2 ಸೀಟ್ ಗೆದ್ದಿದ್ದಾರಲ್ಲ, ಅವ್ರನ್ನೆಲ್ಲ ಸೇರಿಸ್ಕೊಂಡ್ರೆ 6 ಸೀಟ್ ಆಗುತ್ತೆ. ಕಾಂಗ್ರೆಸ್ 5 ಸೀಟು ಅಂದ್ರೂ ಆ ಥರ ಲೆಕ್ಕಾಚಾರ ಮಾಡೋದಕ್ಕೆ ಅವಕಾಶವೇ ಇಲ್ಲದಂಥ ಬೆಳವಣಿಗೆ ಆಗ್ತಿದೆ. ಯಾಕಂದರೆ CPM, CPI, VCK ಇವರೆಲ್ಲ ತಮ್ಮ ಸಿದ್ಧಾಂತದ ಲೆಕ್ಕಾಚಾರದಲ್ಲಿ ವಿಜಯ್ಗೆ ಬೆಂಬಲ ಕೊಡಲ್ಲ, ನಾವು DMK ಜೊತೆ ಸೋತೋ ಗೆದ್ದೋ ಒಟ್ಟಿನಲ್ಲಿ DMK ಜೊತೆನೇ ನಿಲ್ತೀವಿ ಅಂತ ಘೋಷಣೆ ಮಾಡಿರೋದು ಈ 3 ಪಕ್ಷಗಳು. ಸೊ ಇಲ್ಲೇ 6 ಸೀಟ್ ಲೆಸ್ ಆಗಿಬಿಡುತ್ತೆ. PMK ಅಂತ ಬಂದರೆ ಅವರು NDA ಜೊತೆಗಿರೋದು. PMK TVK ಜೊತೆಗೆ ಬರಬೇಕಂದ್ರೆ NDA ಬಿಟ್ಟು ಬರಬೇಕು, NDA ಜೊತೆಗಿದ್ದುಕೊಂಡೇ ಬರೋಕ್ಕಾಗಲ್ಲ. ಹಾಗಾಗಿ ಈ 3-4 ಆಪ್ಷನ್ಸ್ ಎಲ್ಲ ರೂಲ್ಡ್ ಔಟ್ ಅಂತ ಅನಿಸ್ತಿದೆ ವಿಜಯ್ಗೆ. ಈ ಕಡೆಯಿಂದ ಈ ಆಪ್ಷನ್ ಈಗ ಮೈನಸ್ ಆಗಿದೆ. ಶಾಕ್ ಅಂದರೆ ಸರ್ಕಾರ ಮಾಡೋಕ್ಕಾಗಲ್ಲ ಅಂತಲ್ಲ, ಈ ಆಪ್ಷನನ್ನು ಕಳ್ಕೊಂಡಿದ್ದಾರೆ ವಿಜಯ್ ಅನ್ನೋದು. ಕಾಂಗ್ರೆಸ್ಸು ಏನು ಮಾಡುತ್ತೆ ಹೇಳೋಕ್ಕಾಗಲ್ಲ, ಇರೋದು 5 ಸೀಟು, ಅವರು ಒಬ್ಬರೇ ಏನು ಮಾಡೋಕ್ಕಾಗಲ್ಲ. ಇದರ ನಡುವೆ ಈಗ ಮೀಟಿಂಗ್ ಆಯ್ತಲ್ಲ, ಎಲ್ಲ ಶಾಸಕರ ಮೀಟಿಂಗ್ ಮಾಡಿದ್ರು, ರಾಜ್ಯಪಾಲರ ಹಕ್ಕು ಮಂಡನೆ ಲೆಟರ್ ಎಲ್ಲ ಕಳಿಸ್ಕೊಟ್ರು. ಅದ್ರ ಬೆನ್ನಲ್ಲೇ ಘೋಷಣೆ ಮಾಡಿದ್ದಾರೆ ನೋಡಿ, 130ರಿಂದ 150 ಶಾಸಕರ ಬಲದೊಂದಿಗೆ TVK ಸರ್ಕಾರ ರಚನೆ ಆಗುತ್ತೆ, ವಿಜಯ್ CM ಆಗ್ತಾರೆ ಅಂತ. ಮಧುರೈ ಸೆಂಟ್ರಲ್ ಶಾಸಕ ಮಾದರ್ ಬದ್ರುದ್ದೀನ್ ಕೂಡ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕಾಂಗ ಸಭೆ ಮೀಟಿಂಗ್ ಆದಮೇಲೆ ಘೋಷಣೆ ಆಗಿದೆ TVKಯಿಂದ. ಇದೇ ಹೊತ್ತಲ್ಲಿ ವಿಜಯ್ ಕೇಂದ್ರದ ಸಪೋರ್ಟ್ ಇರಲಿ, ಥ್ಯಾಂಕ್ಸ್ ಮೋದಿಜಿ ಅಂತ ನರೇಂದ್ರ ಮೋದಿ ಅವರ ವಿಶ್ಗೆ ರಿಪ್ಲೈ ಮಾಡಿರೋದು ಗಮನ ಸೆಳೀತಾ ಇದೆ. गवर्नर बुला मीटिंग जो मुलाकात हुआ है, खुशी का मुलाकात हुआ है. मीटिंग का जो है आया है विजय सर का MLA आया है, विजय सर का मेजॉरिटी MLA इधर आया हुआ है. क्या बात चला है? गवर्नमेंट फॉर्म करने के लिए गवर्नर बुलाना है, रूल है ना, प्रोटोकॉल है. गवर्नर कभी भी बुला सकता है. MLA जो है कन्याकुमारी का MLA है, मदुरई का MLA है, तिरुचि का MLA है. आने के लिए बहुत देर लगता है. उसलिए देर लगता है ना, आप चेन्नई में रहे तो 1 hour हाफ एन आवर में रेडी होना चाहिए. उसलिए पूरे चेन्नई में रहो करके बताया है, उसलिए फॉलो कर रहे हैं. सर गए महीने बताया सर, विजय सर से 2 नंबर है करके. एक मैजिक हुआ था. क्या मैजिक हुआ था? 110 मैजिक हुआ था. अब गवर्नर बुलाएगा ना, बुलाए नहीं चुकना ना, वो तो प्रोटोकॉल है ना, बुलाने के टाइम 150 मैजिक होएगा. देखो पूरे MLA मेजॉरिटी MLA साथ है. कंफर्म विजय साहब मुख्यमंत्री बनता है. सर कोई सा कौन पार्टी आने वाला है, कौन साथ में है, विजय सर बताएगा. अब गवर्नर आपको बुलाएगा ना, मीडिया को तो पहले बताएगा ना, तब मैजिक में आएगा कौन साथ आता, कौन लेके जाता करके. 100% नहीं 200% विजय सरकार बनेगा. मीटिंग जो मुलाकात हुआ है, खुशी का मुलाकात हुआ है. 130ರಿಂದ ಮಿನಿಮಮ್ 130ರಿಂದ 150 ಅಂದರೆ ಏನು ಆಪ್ಷನ್ ಇರೋದು? ಸಿಂಪಲ್, AIADMK ಜೊತೆ ಹೋದರೆ ಮಾತ್ರ, ಇಲ್ಲ AIADMK ನಾವು ಒಡ್ಕೊಂಡು ಒಂದು 25 ಶಾಸಕರು ಬಂದರೆ ಮಾತ್ರ. 2 ಆಪ್ಷನ್ ಇರೋದು. ಒಡ್ಕೊಂಡು ಬರೋ ತನಕ AIADMK ಕೈ ಕಟ್ಟು ಕೂತ್ಕೊಳ್ಬೇಕು. ಅದ್ರ ಬದಲು ಅವರೇ ಬಂದು ಜಾಸ್ತಿ ಕಂಡೀಷನ್ಗಳನ್ನು ಹಾಕದೆ ಸಪೋರ್ಟ್ ಕೊಟ್ಟು ಬಿಟ್ರೆ ಬೆಸ್ಟ್ ಅನ್ನೋದು ಈಗಾಗಲೇ EPS ಎಲ್ಲ ತೀರ್ಮಾನ ಮಾಡಿದ್ದಾರೆ. ಆ ಬಗ್ಗೆ ಈಗಾಗಲೇ ರಿಪೋರ್ಟ್ ಇಟ್ಟಿದ್ದೀವಿ. ಬಹಿರಂಗವಾಗಿ ಅಂದರೆ ಬಾಹ್ಯ ಬೆಂಬಲ ಕೊಡ್ತೀವಿ ನಾವು, ನೇರವಾಗಿ ಅಲ್ದಿದ್ರು ಬಾಹ್ಯ ಬೆಂಬಲದೊಂದಿಗೆ ಸರ್ಕಾರ ಮಾಡೋದಕ್ಕೆ ಅನುವು ಮಾಡಿಕೊಡ್ತೀವಿ ಅನ್ನೋ ರೀತಿಯಲ್ಲಿ AIADMK ಚರ್ಚೆ ಆಗ್ತಿದೆ. ನೇರವಾಗಿ ಮೈತ್ರಿ ಮಾಡ್ಕೊಳ್ಳೋ ತನಕ ಹೋದರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಸೊ ವಿಜಯ್ ಈಗ ಅನಿವಾರ್ಯವಾಗಿ NDA ತೆಕ್ಕೆಗೆ ಬೀಳಬೇಕಾಗಿ ಬಂತ. AIADMK NDAಯಿಂದ ಹೊರಗಡೆ ಬಂದು ಮೈತ್ರಿ ಮಾಡ್ಕೊಳುತ್ತಾ? ಬೇರೆ ಬೇರೆ ಕಾರಣಗಳಿಂದಾಗಿ ಈಗ PMKಗಾಗಲಿ AIADMKಗಾಗಲಿ BJP ಸೆಂಟ್ರಲ್ ಗೌರ್ಮೆಂಟ್ ಬೇಕಾಗತ್ತೆ. ಈಗ ವಿಜಯ್ಗೂ ಕೂಡ ಯಾವ ಕಾರಣಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಬಲ ಇದ್ದರೆ ಒಳ್ಳೇದು ಅನ್ನೋದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಅವ್ರು ಘೋಷಣೆ ಮಾಡಿರೋ ಗ್ಯಾರಂಟಿ, ಚಿನ್ನ ಕೊಡೋದು, ಇದೆಲ್ಲ ಸಣ್ಣ ವಿಷಯ ಅಲ್ಲ. ಸಿಕ್ಕಾಪಟ್ಟೆ ಬಜೆಟ್ ಬೇಕಾಗತ್ತೆ. ಅದ್ರ ನಡುವೆ ಇಂಥ ಬೆಳವಣಿಗೆ ಆಗಿದೆ. ಸೊ TVK ಈಗ AIADMK ಜೊತೆಗೆ NDA ಜೊತೆಗೆ ಹೋಗೋದಷ್ಟೇ ಅವಕಾಶ ಇರೋದಾ? ತಮಿಳ್ನಾಡಿನಲ್ಲಿ ಡೇಟ್ ಅನೌನ್ಸ್ ಮಾಡ್ಕೊಂಡಿದ್ದಾರೆ, 6ನೇ ತಾರೀಕಿಗೇನೋ ಪ್ರಮಾಣ ವಚನ ಅಂತ ನೋಡಬೇಕು. ವಿಜಯ್ ಈಗ 130 ಶಾಸಕರನ್ನು ಸೇರಿಸಿದ್ದೀವಿ ಅಂತಿದ್ದಾರೆ.
ಇತ್ತ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ನಾನು ಸೋತಿಲ್ಲ, ನಾವೇ ಗೆದ್ದಿರೋದು ಎಲೆಕ್ಷನ್ನಲ್ಲಿ, ಎಲೆಕ್ಷನ್ ಕಮಿಷನ್ ಮತ್ತು EVM ಮಿಸ್ಯೂಸ್ ಮಾಡಿಕೊಂಡು BJP ಗೆದ್ದಿದ್ದೀನಿ ಅಂತ ತೋರಿಸ್ತಿದೆ. ಬಟ್ ಅದು ಗೆಲುವು ಅಲ್ವೇ ಅಲ್ಲ, ನಾವೇ ಗೆದ್ದಿರೋದು. ಸೊ ನಾನು ರಿಸೈನೇ ಮಾಡಲ್ಲ ಅನ್ನೋ ಘೋಷಣೆ ಮಾಡಿದ್ದಾರೆ. ರಾಜ್ಯಪಾಲರಿಗಿರೋ ಒಂದೇ ಒಂದು ಆಪ್ಷನ್ನು ಅವ್ರನ್ನ ಡಿಸ್ಮಿಸ್ ಮಾಡಬೇಕು. ಆ್ಯಕ್ಷನ್ ತೊಗೊಂಡು ಡಿಸ್ಮಿಸ್ ಮಾಡ್ಬೋದು. ಸಾಮಾನ್ಯವಾಗಿ ಈಗ ಇವರೆಲ್ಲ ಸ್ಟಾಲಿನ್ ಏನು ಮಾಡಿದ್ರು, ರಿಸೈನ್ ಮಾಡಿದ್ರು, ಹಂಗಾಮಿ ಆಗಿರಿ ನೀವು ಹೊಸಬ್ರಾಗೋ ತನಕ ಅಂತ ಕೇಳ್ಕೊಳ್ತಾರೆ. ಅದೇ ರೀತಿ ಮುಂದುವರಿತಾರೆ ಹೊಸಬ್ರ ಆಯ್ಕೆ ಆಗೋ ತನಕ, ಹೊಸ ಸರ್ಕಾರ ಬರೋ ತನಕ. ಇಲ್ಲೂ ಹಾಗೆ ಮಾಡಬೇಕಿತ್ತು. ಬಟ್ ಮಮತಾ ಬ್ಯಾನರ್ಜಿ ಸಾಮಾನ್ಯವಾಗಿ ಹೈಡ್ರಾಮಾ ಸೃಷ್ಟಿ ಮಾಡದೆ ಯಾವುದನ್ನು ಮಾಡಲ್ಲ. ಇಲ್ಲೂ ಕೂಡ ನಾವೇ ಗೆದ್ದಿರೋದು, ನನಗೆ ಹೊಡೆದಿದ್ದಾರೆ ಬರೆದಿದ್ದಾರೆ ಅಂತೆಲ್ಲ ನಿನ್ನೆ ಹೇಳಿದರು. ಇವತ್ತು ಅವ್ರ ಮನೆಯೆಲ್ಲ ಖಾಲಿ ಆಗಿತ್ತು. ಆಮೇಲೆ ದಿಢೀರ್ ಅಂತ ಪ್ರೆಸ್ ಮೀಟ್ ಮಾಡ್ತಾರೆ, EVM ಮಿಸ್ಯೂಸು, ಎಲೆಕ್ಷನ್ ಕಮಿಷನ್ ಕಾಂಪ್ರಮೈಸು ಅಂತೆಲ್ಲ ಅಟ್ಯಾಕ್ ಮಾಡ್ತಾರೆ. ನಾನು ರಾಜೀನಾಮೆ ಕೊಡಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಸೊ ರಾಜ್ಯಪಾಲರಲ್ಲಿ ಯಾವ ಸ್ಟೆಪ್ ತಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ರಾಜ್ಯಪಾಲರು ಇತ್ತೀಚೆಗಷ್ಟೇ ತಮಿಳ್ನಾಡಿನಲ್ಲಿ ರಾಜ್ಯಪಾಲರಾಗಿದ್ದ ರವಿ ಅವರಲ್ಲಿ ಹೋದರು, ಗವರ್ಮೆಂಟು ತೆಗೆಯೋದಕ್ಕೇ ಅವ್ರನ್ನ ಕಳಿಸಿದ್ದಾರೆ ಅಂತೆಲ್ಲ ಚರ್ಚೆ ಆಗಿತ್ತು. ಮಮತಾ ಬ್ಯಾನರ್ಜಿ ಸಿಡ್ದೆತ್ತಿದ್ರು. ಈಗ ಅಂಥ ಆಪ್ಷನ್ ಇಲ್ಲ, ಎಲೆಕ್ಷನ್ ಆಯ್ತಲ್ಲ. ಆದರೆ ಈಗಲೂ ರಿಸೈನ್ ಮಾಡಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ. ಏನು ಮಾಡ್ತಾರೆ ರಾಜ್ಯಪಾಲರು ನೋಡಬೇಕು. ವೆಸ್ಟ್ ಬೆಂಗಾಲಲ್ಲಿ ಮತ್ತೆ ಹೈಡ್ರಾಮಾ ಸೃಷ್ಟಿಸ್ತಿದ್ದಾರೆ ಮಮತಾ ಬ್ಯಾನರ್ಜಿ ಸೋಲಿನ ಬಳಿಕ ಕೂಡ. I am not going there. Even if I want also, I should not. Because मैंने चेयर को केयर नहीं करते हैं. I want to continue as a less important person. I told you so many times. So I don't care chair. I only care people. दीदी जिस तरह से इंडिया अलायंस के सारे मेंबर जिसका पहले आवाज उठाए थे कि महाराष्ट्र में हरियाणा में वोट चोरी हुआ है, EVM वीवीपैट में स्लिप बदला गया है, क्या बंगाल में भी इस तरह से फिर बंगाल में और थोड़ा ज्यादा हुआ. क्यों? हम लोग जैसा फाइट किया इंची टू इंची, इतना फाइट हम लोगों ने किया जिंदगी मौत को सामने रख के. तब भी अगर हमारा फाइट तो बीजेपी का साथ नहीं था, हमारा फाइट था इलेक्शन कमीशन का साथ. और अगर इलेक्शन कमीशन बेच जाए, अगर जुडिशियरी से कोई जस्टिस ना मिले, अगर इतना लोगों को लॉजिस्टिकल नाम पे निकाल दिया जाए, वन साइडेड इलेक्शन ऑफिसर लोग काम करे, स्विच ऑफ कर दे, EVM मशीन कैप्चर करे. आप हमको बताइए, जब लोगों ने वोट देता है मशीन में, उसका चार्ज, बैटरी चार्ज 40 का नीचे उतर जाता है. लेकिन 1995 कैसे हुआ? I am raising the question. Why they snatched our paper? Why they didn't allow our counting agent and me to attend the counting? Why they tortured the people and directly with the help of CRPF and the election officers? They were threatening inside. I have seen. They were threatening the RO in presence of me. But please remember, I have every document with me. Because at that time, I sent all my information to Bengal CEO. First, I have written a letter, then they snatched this paper from me. Then I have written second letter to RO at about 4 o'clock. They didn't give us SC receipt, but not only me, the other candidates also. But no justice. When DO told me that, ममता जी, आप आपको एजेंट को बुलाइए, वो तो पास ही नहीं है उसका पास, सब छोड़ के छीन लिया. हम बोला कैसे घुसेंगे? तो बोला हम पास बना देते हैं, आप बुला लीजिए. Then I said, okay, you give me 2 hours time so that I can call my people. I waited. Then our people came. CRPF didn't allow to enter. Number 2, who are there present? I said, okay, who are not present, I can see as a counting agent. That cooperation also can do. Then they धक्का मार के हमको घर से निकाल दिया. हमारा इलेक्शन एजेंट को इतना मारा, काउंटिंग एजेंट को, सबको मारा, 5-6 पार्टी को मारा. So they also complained. लेकिन कंप्लेंट किसको करेंगे? वो तो पूरा परचेज है ना, सेलेबल कमोडिटीज. यही हुआ बंगाल में. बंगाल का असली चेहरा और कोई अलग है, लेकिन जो चेहरा निकाला ये इलेक्शन कमीशन, बीजेपी एंड गवर्नमेंट ऑफ इंडिया, ऑल सेंट्रल फोर्सेस का एक जॉइंट टायो कॉम्बिनेशन का
साथ हम लोग को लड़ने पड़ा। কি আপনার পরবর্তী পদক্ষেপ কি থাকবে? এটা আমরা পার্টিতে ঠিক করব ভাই, আমি তো একা নই, একটা পার্টি আমার সাথে আছে ভুল। আমরা আসামেও কালকে একটা সিট জিতেছি, তারপরে ওখানেও অত্যাচার করতে শুরু করেছি, সুস্মিতা দেব আমাকে জানালো। পরবর্তী স্ট্র্যাটেজি আমরা পার্টিতে বসে ঠিক করব। আপনারা টাইম টু টাইম জানতে পারবেন, চিন্তা কোনো কারণ নেই। কি রাজভবন যাবেন? কেন, কিসের জন্য? আমরা তো হারিয়ে নিয়ে যাব। হারলে আমি যদি শপথ দিতে যেতাম তাহলে আমি রেজিগনেশনটা করতাম। এখন তো কোয়েশ্চেন ডাজন্ট অ্যারাইজ। জোর করে দখল করে ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.